ಕರುನಾಡ ಚಕ್ರವರ್ತಿ, ಕೋಟ್ಯಾಂತರ ಅಭಿಮಾನಿಗಳ ದೇವರು, ದೊಡ್ಡ ಮನೆ ದೊರೆ, ಹ್ಯಾಟ್ರಿಕ್ ಹೀರೋ ಅಂತಲೇ ಕರೆಸ್ಕೊಳ್ಳುವಂಥ ನಮ್ಮ ಶಿವಣ್ಣ 60ನೇ ವರ್ಷದ ಷಷ್ಠಿಪೂರ್ತಿ ಸಮಾರಂಭದ ಸಂತಸದಲ್ಲಿದ್ದಾರೆ. ಕಳೆದ ತಿಂಗಳಷ್ಟೇ ಜುಲೈ 12ನೇ ತಾರೀಕು ಶಿವಣ್ಣನ ಬರ್ಡೇ ಇತ್ತು. 62ನೇ ವಸಂತಕ್ಕೆ ಕಾಲಿಟ್ಟರು. ಇವತ್ತು ಷಷ್ಠಿಪೂರ್ತಿ ಸಮಾರಂಭವನ್ನು ತಮಿಳುನಾಡಿನ ತಿರುಕಡೆಯೂರಿನಲ್ಲಿರ್ತಕ್ಕಂಥ ಅಮೃತ ಅಭಿರಾಮಿ ಕೇದಾರೇಶ್ವರ ಸನ್ನಿಧಾನದಲ್ಲಿ ಅವರು ಷಷ್ಠಿಪೂರ್ತಿ ಸಮಾರಂಭವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅಲ್ಲ, ಕರ್ನಾಟಕದಲ್ಲೇ ಎಷ್ಟೋ ಸುಪ್ರಸಿದ್ಧ ದೇವಸ್ಥಾನಗಳಿದ್ದಾವೆ, ಯಾಕೆ ಶಿವಣ್ಣ ತಮಿಳುನಾಡಿನ ತಿರುಕಡೆಯೂರಿನಲ್ಲಿರ್ತಕ್ಕಂಥ ಅಮೃತ ಅಭಿರಾಮಿ ಕೇದಾರೇಶ್ವರ ಸನ್ನಿಧಾನವನ್ನು ಆಯ್ಕೆ ಮಾಡಿಕೊಂಡ್ರು? ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಉಟ್ಕೊಂಡಿರುತ್ತೆ. ಈ ಒಂದು ದೇವಸ್ಥಾನಕ್ಕೆ 1400 ವರ್ಷಗಳ ಇತಿಹಾಸ ಇದೆ. 7ನೇ ಶತಮಾನದಲ್ಲಿ ಚೋಳರು ಕಟ್ಟಿದಂಥ ದೇವಸ್ಥಾನ ಇದು. ಈ ಒಂದು ಸನ್ನಿಧಾನದಲ್ಲಿ ಶಿವ ತನ್ನ ಭಕ್ತನಾದ ಮಾರ್ಕಂಡೇಯನನ್ನು ಮೃತ್ಯುವಿನಿಂದ ರಕ್ಷಣೆ ಮಾಡ್ದ ಅನ್ನುವಂಥ ಒಂದು ದಂತ ಕಥೆನೇ ಇದೆ. ಇಲ್ಲಿ ಪೂಜೆ ಮಾಡಿಸಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ 60 ವರ್ಷ ಪೂರೈಸಿದವರು, 80 ವರ್ಷ ಪೂರೈಸಿದವರು ತಮ್ಮ ದಂಪತಿಗಳ ಜೊತೆಯಾಗಿ ಹೋಗಿ ಷಷ್ಠಿಪೂರ್ತಿ ಸಮಾರಂಭವನ್ನು ಆಚರಣೆ ಮಾಡಿಕೊಂಡ್ರೆ ಅವರಿಗೆ ದೀರ್ಘ ಆಯಸ್ಸು ಬರುತ್ತಂತೆ. ಹೀಗಾಗಿ ನಮ್ಮ ಶಿವಣ್ಣ ಗೀತಾ ಶಿವರಾಜ್ಕುಮಾರ್ ಅಂದರೆ ತಮ್ಮ ಪತ್ನಿ ಗೀತಾಕ್ಕನನ್ನು ಕರ್ಕೊಂಡು, ಮಕ್ಕಳನ್ನು ಕರ್ಕೊಂಡು, ಸ್ನೇಹ ವಲಯದಲ್ಲಿ ಯಾರೆಲ್ಲ ಷಷ್ಠಿಪೂರ್ತಿ ಸಮಾರಂಭವನ್ನು ಆಚರಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೋ ಅವರೆಲ್ಲರನ್ನೂ ಕರ್ಕೊಂಡು ಆ ಸನ್ನಿಧಿಗೆ ಹೋಗಿ 60ನೇ ವರ್ಷದ ಷಷ್ಠಿಪೂರ್ತಿ ಸಮಾರಂಭವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ಗಳು, ವೀಡಿಯೋಸ್ಗಳು ವೈರಲ್ ಆಗಿದೆ. ಖುದ್ದು ಶಿವಣ್ಣ ಮತ್ತು ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೋಷಿಯಲ್ ಪುಟದಲ್ಲಿ ವೀಡಿಯೋಸ್ಗಳನ್ನು, ಫೋಟೋಸ್ಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ನಮ್ಮ ಶಿವಣ್ಣ ಮತ್ತು ಗೀತಕ್ಕ ಶಿವ ಪಾರ್ವತಿ ಥರ, ಇದನ್ನು ನಾನು ಹೇಳ್ತಾ ಇಲ್ಲ, ದೊಡ್ಡ ಮನೆ ಭಕ್ತರೆಲ್ಲರೂ ಕೂಡ ಹೇಳ್ತಾರೆ. ರಾಮನಿಗಾಗಿ ಸೀತೆ ಹೇಗೋ ಹಾಗೆ ಶಿವಗಾಗಿ ಗೀತಾ ಸದಾ ಇರ್ತಾರೆ. ಅಫ್ಕೋರ್ಸ್ ಶಿವಣ್ಣನ 7 ಬೀಳುಗಳ ಜರ್ನಿಯಲ್ಲಿ ಗೀತಕ್ಕ ಬೆನ್ನೆಲುಬಾಗಿ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಇವತ್ತು ಶಿವಣ್ಣ 62ರಲ್ಲೂ ಕೂಡ ಅಷ್ಟೊಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ. 125 ಸಿನಿಮಾಗಳನ್ನು ಮಾಡಿ ಸಕ್ಸಸ್ಫುಲ್, ಅಂದರೆ ಸಾಕಷ್ಟು ಅವರ ಸಿನಿ ಕರಿಯರ್ನಲ್ಲಿ 125 ಸಿನಿಮಾ ಮಾಡಿದ್ದಾರೆ. 125ರಲ್ಲಿ ಬಹುತೇಕ 100ಕ್ಕಿಂತ ಹೆಚ್ಚು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅವರ ಸಿನಿ ಕರಿಯರ್ ಹೀಗೆ ಸಾಗ್ತಾ ಇದೆ ಅಂದರೆ, ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮನೆಯವರ ಒಂದು ಸ್ಫೂರ್ತಿ, ಸಲಹೆ, ಸಹಕಾರ, ಶಕ್ತಿ ಎಲ್ಲವೂ ಕೂಡ ಮುಖ್ಯವಾಗುತ್ತೆ. ಸೊ ಶಿವಣ್ಣನಿಗೆ ಗೀತಕ್ಕ ಬೆನ್ನೆಲುಬಾಗಿದ್ದರಿಂದನೇ ಇವತ್ತಿನ ಯಂಗ್ ಜನ್ರೇಷನ್ ಸ್ಟಾರ್ಗಳಿಗೆ ನಮ್ಮ ಶಿವಣ್ಣ ಕಾಂಪಿಟೇಷನ್ ಕೊಡಲಿಕ್ಕೆ ಸಾಧ್ಯ ಆಗಿರೋದು. ಜೊತೆಗೆ 62ನೇ ವಯಸ್ಸಲ್ಲೂ ಕೂಡ ಪರಭಾಷೆಯಲ್ಲಿ ನಮ್ಮ ಶಿವಣ್ಣ ಡಿಮಾಂಡ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಇದು ಸಿನಿ ಕರಿಯರ್ ಆದರೆ ಅವ್ರ ಮದುವೆ ಬಗ್ಗೆ ನಾವು ಮಾತಾಡಲೇಬೇಕು. 1986 ಮೇ 19ನೇ ತಾರೀಕು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಶಿವಣ್ಣ ಗೀತಕ್ಕ ಅವರನ್ನು ಕೈ ಹಿಡಿದಿದ್ರು. ಅಗ್ನಿ ಸಾಕ್ಷಿಯಾಗಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮದುವೆ ನಡೆದಿತ್ತು. ಸಾಕಷ್ಟು ಗಣ್ಯರು, ಅಂದರೆ ಅಣ್ಣವರು ನಮಗಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಗೊತ್ತು, ಸಾಕಷ್ಟು ದಿಗ್ಗಜರು ಶಿವಣ್ಣ ಮತ್ತು ಗೀತಕ್ಕನನ್ನು ಮದುವೆಗೆ ಬಂದು ಶುಭ ಹಾರೈಸುವಂಥ ಕೆಲಸವನ್ನು ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ 38 ವರ್ಷಗಳ ಕಾಲ ಶಿವಣ್ಣ ಮತ್ತು ಗೀತಕ್ಕ ಸುಖವಾಗಿ ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ನಿವೇದಿತಾ ಮತ್ತು ನಿರುಪಮಾ ಶಿವರಾಜ್ಕುಮಾರ್ ಇದ್ದಾರೆ. ನಿಮಗೆ ಗೊತ್ತು, ನಿರುಪಮಗೆ ಈಗಾಗಲೇ ಮದುವೆ ಆಗಿದೆ. ಸೊ ನಿವೇದಿತಾ ಅಟ್ ಪ್ರೆಸೆಂಟ್ ತಮ್ಮ ಅಜ್ಜಿ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಥರನೇ ಪ್ರೊಡಕ್ಷನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದಕ್ಕೆ ಒಂದು ಪ್ರೊಡಕ್ಷನ್ ಸಂಸ್ಥೆಯನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು ಶ್ರೀಮುತ್ತು ಸಿನಿ ಕಂಬೈನ್ಸ್ ಅನ್ನುವಂಥದ್ದು. ಈ ಒಂದು ಬ್ಯಾನರ್ ಅಡಿಯಲ್ಲಿ ಸಾಕಷ್ಟು ಸಿನಿಮಾಗಳು ಲೈನಪ್ ಆಗ್ತಾಯಿದೆ. ಅಟ್ ಪ್ರೆಸೆಂಟ್ ಫೈರ್ ಫ್ಲೈ ಅನ್ನುವಂಥ ಒಂದು ಸಿನಿಮಾ, ಆ ಸಿನಿಮಾಗೆ ಶಿವಣ್ಣ ಸ್ಪೆಷಲ್ ಅಪಿಯರೆನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಪಾರ್ವತಮ್ಮ ರಾಜ್ಕುಮಾರ್ ನಂತರ ನಮ್ಮ ಗೀತಕ್ಕ ಕೂಡ ಗೀತಾ ಪಿಕ್ಚರ್ಸ್ ಅನ್ನುವಂಥ ಒಂದು ಬ್ಯಾನರನ್ನು ಹುಟ್ಟು ಹಾಕಿದ್ರು. ಆ ಬ್ಯಾನರ್ ಅಡಿಯಲ್ಲಿ ವೇದ ಸಿನಿಮಾ ನಿರ್ಮಾಣ ಮಾಡಿದ್ರು. ಇದು ಶಿವಣ್ಣ ನಟನೆಯ 125ನೇ ಸಿನಿಮಾ ವೇದ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಅನಂತರ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈಗ ಭೈರತಿ ರಣಗಾಲ್ ಸಿನಿಮಾ ಬರ್ತಾ ಇದೆ. ಭೈರತಿ ರಣಗಾಲ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ, ಇಡೀ ಪ್ಯಾನ್ ಇಂಡಿಯಾ ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಹೇಗಿದೆ ಭೈರತಿ ರಣಗಾಲ್ ಅನ್ನೋದಕ್ಕೆ ಈಗಾಗಲೇ ರಿಲೀಸ್ ಆಗಿರ್ತಕ್ಕಂಥ ಗ್ಲಿಮ್ಸ್ಗಳು ಸಾಕ್ಷಿ. ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಇದಾಗಿರೋದ್ರಿಂದ, ನರ್ತನ್ ಮತ್ತು ನಮ್ಮ ಶಿವಣ್ಣ ಕಾಂಬಿನೇಷನ್ ಜೊತೆಯಾಗಿರೋದ್ರಿಂದ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಸೊ ಶಿವಣ್ಣ ಅಟ್ ಪ್ರೆಸೆಂಟು 10ಕ್ಕೂ ಹೆಚ್ಚು ಸಿನಿಮಾಗಳು ಲೈನಪ್ ಆಗಿದೆ. ಭೈರತಿ ರಣಗಾಲ್ ಇದೆ, 45 ಅಂತ ಒಂದು ಸಿನಿಮಾ ಇದೆ, ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡ್ತಿರ್ತಕ್ಕಂಥದ್ದು. ಉತ್ತರಾಖಂಡ ಸಿನಿಮಾದಲ್ಲಿ ಅವರು ಸ್ಪೆಷಲ್ ಅಪಿಯರೆನ್ಸನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾ ಮಾಡಿದಂಥ ಪ್ರೊಡ್ಯೂಸರ್ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಭೈರವನ ಕೊನೆ ಪಾಠ ಅನ್ನುವಂಥ ಒಂದು ಹೊಸ ಸಿನಿಮಾ, ಇದ್ರ ಜೊತೆಗೆ ಬೇರೆ ಬೇರೆ ಭಾಷೆಗಳು, ಅಂದರೆ ಜೈಲರ್ ಮತ್ತು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಆದಮೇಲೆ ರಾಮ್ ಚರಣ್ ತೇಜ ಜೊತೆ ಒಂದು ಹೊಸ ಸಿನಿಮಾ ಮಾಡ್ತಿದ್ದಾರೆ. ಅದು RC16, ಇನ್ನು ಟೈಟಲ್ ಇಟ್ಟಿಲ್ಲ. ಸೊ ಹೀಗೆ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಹೀಗೆ ಬೇರೆ ಬೇರೆ ಭಾಷೆಗಳಿಂದ ನಮ್ಮ ದೊಡ್ಡ ಮನೆ ದೊರೆಗೆ, ನಮ್ಮ ಕನ್ನಡ ಚಿತ್ರರಂಗದ ಒನ್ ಆ್ಯಂಡ್ ಓನ್ಲಿ ಕೊಹಿನೂರ್ ಡೈಮಂಡ್ಗೆ ರೆಡ್ ಕಾರ್ಪೆಟ್ ಆಗ್ತಿದ್ದಾರೆ. ನಮ್ಮ ಇಂಡಸ್ಟ್ರಿಗೆ ಬರಬೇಕು. ಯಾಕಂದರೆ ಜೈಲರಲ್ಲಿ ಒಂದು ಸಣ್ಣ ಸೀಕ್ವೆನ್ಸಲ್ಲಿ ಕಾಣಿಸ್ಕೊಂಡ್ರು ಕೂಡ ಜೈಲರ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿಕ್ಕೆ ನಮ್ಮ ಶಿವಣ್ಣನ ಪಾತ್ರ ದೊಡ್ಡ ಮಟ್ಟದಲ್ಲಿತ್ತು. ಹೀಗಾಗಿ ಸಿನಿಮಾ ಹಿಟ್ಟಾಗಿದ್ದೇ ತಡ ಇವರ ಕಾಲ್ ಶೀಟನ್ನು ಪಡೆಯೋದಕ್ಕೆ ಕ್ಯೂ ನಿಲ್ತಿದ್ದಾರೆ. ಹೀಗೆ 62ರಲ್ಲೂ ಕೂಡ 125 ಸಿನಿಮಾ ಮಾಡಿದ ಮೇಲೂ ಕೂಡ 10 ಸಿನಿಮಾಗಳು ಲೈನಪ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ 365 ಡೇಸ್ನಲ್ಲಿ
ಹೆಚ್ಚು ಕಡಿಮೆ 360 ದಿನ ಕೆಲಸ ಮಾಡತಕ್ಕಂಥ ಏಕೈಕ ಸೂಪರ್ ಸ್ಟಾರ್ ಅಂದರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಸೊ ಹೀಗೆ ಸಿನಿ ಬದುಕಲ್ಲಿ ನಾಗಾಲೋಟ ಮುಂದುವರಿಸಿರ್ತಕ್ಕಂಥ ನಮ್ಮ ಶಿವಣ್ಣ ವೈಯಕ್ತಿಕ ಬದುಕಲ್ಲೂ ಕೂಡ 62 ವರ್ಷ ಅಲ್ಲ 100 ವರ್ಷಗಳ ಕಾಲ ನಮ್ಮ ಮಧ್ಯೆ ಸುಖವಾಗಿ ಸಂತೋಷವಾಗಿ ಅವರ ದಂಪತಿಗಳಿಬ್ಬರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡಬೇಕು. ಈಗ ಅಟ್ ಪ್ರೆಸೆಂಟು ಗೀತಕ್ಕ ಮತ್ತು ಶಿವಣ್ಣ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಅಥವಾ ಕನ್ನಡಿಗರಿಗೆ ಮಾತ್ರವಲ್ಲ, ಎಲ್ರಿಗೂ ರೋಲ್ ಮಾಡೆಲ್ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ತಮ್ಮ 38 ವರ್ಷದ ಏನು ಅವರ ಒಂದು ವೈಯಕ್ತಿಕ ಬದುಕೇನಿದೆ, ದಾಂಪತ್ಯದ ಜೀವನ ಹೇಗಿದೆ, ಅದು ಎಲ್ರಿಗೂ ಕೂಡ ರೋಲ್ ಮಾಡೆಲ್ಲು. ಒಂದು ಹೆಣ್ಣು ಒಂದು ಸಕ್ಸಸ್ ಅಂದರೆ ಒಬ್ಬ ಗಂಡಿನ ಸಕ್ಸಸ್ನ ಹಿಂದೆ ಹೆಣ್ಣಿರ್ತಾಳೆ, ಸ್ತ್ರೀ ಇರಲೇಬೇಕು. ಹೀಗಾಗಿ ಶಿವಣ್ಣನ ಸಕ್ಸಸ್ನ ಹಿಂದೆ ನಮ್ಮ ಗೀತಕ್ಕ ಇದ್ದಾರೆ. ಸೊ ಇದೇ ರೀತಿ ಶಿವಣ್ಣನಿಗೆ ನಮ್ಮ ಗೀತಕ್ಕ ಬೆಂಬಲವಾಗಿರಲಿ. ಇನ್ನೊಂದು ಮಾತು ಹೇಳಬೇಕು, ಶಿವಣ್ಣ ಒಂದ್ಸಲ ಆಪ್ರೇಷನ್ ಆಗುತ್ತೆ ಅವ್ರ ಕೈಗೆ. ಯಾಕಂದರೆ ಯೂಶ್ವಲಿ ಅವರು ಎಷ್ಟೇ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಮಾಡಿದಾಗ ಏನೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರೂ ಕೂಡ ಏನಾದರೂ ಒಂದು ಸಮಸ್ಯೆ ಆದಾಗ, ಸೊ ಕೈಗೆ ಪೆಟ್ಟಾದಂಥ ಸಂದರ್ಭದಲ್ಲಿ ಅವರು ಫಾರಿನ್ಗೆ ಹೋಗಿ ಸರ್ಜರಿ ಮಾಡಿಸ್ಕೊಳ್ಳುವಂಥ ಕೆಲಸ ಆಗಿತ್ತು. ಆ ಫಾರಿನ್ಗೆ ಆಪ್ರೇಷನ್ ಥಿಯೇಟ್ರಿಗೆ ಹೋದಾಗ ಶಿವಣ್ಣ ಗೀತಕ್ಕ ಒಂದು ಅರ್ಕೆ ಮಾಡ್ಕೊಂಡಿದ್ರಂತೆ, ತಿರುಪತಿ ತಿಮ್ಮಪ್ಪನಿಗೆ ತನ್ನ ಮುಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಯಾವ ಸೂಪರ್ ಸ್ಟಾರ್ ಹೆಂಡತಿ ಇಡೀ ಕೂದಲನ್ನು ಮುಡಿ ಕೊಡೋದಕ್ಕೆ ರೆಡಿ ಆಗ್ತಾರೆ? ಸೊ ತೀರಾ ಬೆರಳೆಣಿಕೆಯಷ್ಟು ಜನ ಮಾತ್ರ ಮುಡಿ ಕೊಡೋದಕ್ಕೆ ಮುಂದಾಗುವಂಥದ್ದು. ಸೊ ಅದರಲ್ಲಿ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಣ್ಣ ಹುಷಾರಾಗಿ ಆರಾಮಾಗಿ ಬಂದಮೇಲೆ ಶಿವಣ್ಣನನ್ನು ಕರ್ಕೊಂಡು ತಿರುಪತಿಗೆ ಹೋಗಿ ಮುಡಿ ಕೊಡುವಂಥ ಕೆಲಸ ಮಾಡಿದರು. ಇದಕ್ಕಿಂತ ಮಾದರಿ ಜೋಡಿ, ಇದಕ್ಕಿಂತ ಮಾದರಿ ಆಗುವಂಥ ಕೆಲಸ ಇನ್ನೊಂದಿಲ್ಲ ಬಹುಶಃ. ಸೊ ನಮ್ಮ ಶಿವಣ್ಣ ಗೀತಕ್ಕ ಹೀಗೆ ಇರಲಿ, ನಗನಗ್ತಾ ಇರಲಿ 106 ವರ್ಷಗಳ ಕಾಲ. ಶಿವಣ್ಣ 125 ಸಿನಿಮಾಗೆ 10 ಸಿನಿಮಾ ಲೈನಪ್ ಇದೆ. ಹೀಗೆ ಅವರು 200ಕ್ಕೂ ಹೆಚ್ಚು ಸಿನಿಮಾಗಳ, 200 ಏನೋ ಅದಕ್ಕೆ ಕೌಂಟೇ ಲಿಮಿಟೇ ಇಲ್ಲ. ಯಾಕಂದರೆ ತಮ್ಮ ಸಿನಿ ಕರಿಯರ್ನಲ್ಲಿ ಇಷ್ಟೊಂದು ಅಂದರೆ 1986 ಮೇ 19ನೇ ತಾರೀಕು ಮದುವೆ ಆಗುತ್ತೆ. 1986ರಲ್ಲಿ ಜೂನ್ 19ನೇ ತಾರೀಕು ಅವ್ರದ್ದು ಆನಂದ್ ಸಿನಿಮಾ ಬರುತ್ತೆ. ಆನಂದ್ ಸಿನಿಮಾದಿಂದ ಟಿಲ್ ಇವತ್ತಿನ ವೇದ ಸಿನಿಮಾದವರೆಗೂ ಕೂಡ ಸಕ್ಸಸ್ಫುಲ್ಲಾಗಿ ಅವ್ರ ಜರ್ನಿ ಸಾಗ್ತಾ ಇದೆ. ಪ್ರೊಫೆಷನಲ್ ಲೈಫ್, ಪರ್ಸ್ನಲ್ ಲೈಫ್ ಎರಡೂ ಕೂಡ ಹೀಗೆ ನಾಗಾಲೋಟ ಮುಂದುವರಿಸಲಿ. ಒಳ್ಳೊಳ್ಳೆ ಸಿನಿಮಾಗಳನ್ನು ಶಿವಣ್ಣ ಕೊಡಲಿ, ಅವರ ಇಡೀ ಕುಟುಂಬ ಚೆನ್ನಾಗಿರಲಿ ಅನ್ನೋಂಥದ್ದೇ ನಮ್ಮೆಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.